ಅಣ್ಣ ನಮಸ್ತೆ. ಅಂಜನಾದ್ರಿ ಬೆಟ್ಟಕ್ಕೆ ಬಂದ ತಕ್ಷಣ ಖುಷಿ ಆಯ್ತು, ಯಾಕಂದ್ರೆ ನೋಡಿದ ತಕ್ಷಣ ಇಲ್ಲೂ ಪ್ರಜಾಕೀಯ ಮೇಲ್ಗಡೆ ಅಂಗಡಿ ಬೋರ್ಡ್ ಅಲ್ಲೂ ಪ್ರಜಾಕೀಯ ಇತ್ತು, ನಿಮ್ಮ ಕ್ಯಾಪ್ ಅಲ್ಲೂ ಪ್ರಜಾಕೀಯ ಹಾಕಿದೀರಾ, ನನ್ಗದು ತುಂಬಾ ಖುಷಿ ಆಯ್ತು. ನಿಮ್ ಹೆಸರು ಅಣ್ಣ? ಒಬ್ಬಪತಿ ಪ್ರಜಾಕೀಯ. ಓಕೆ, ನೀವು ಇಲ್ಲಿ ಯಾವಾಗ್ಲಿಂದ ಇರೋದು ಅಣ್ಣ? ನಾವಿಲ್ಲಿ 8-10 ವರ್ಷ ಆತ್ರಿ. ಈಗ ಯಾವಾಗ ಇಂಪ್ರೂವ್ಮೆಂಟ್ ಕಷ್ಟ ಅವಲ್ಲಿದ್ದೇನೆ ಇಲ್ಲೇ ಇದೀವ್ರಿ. ಓಕೆ, ನೀವು ಜನಕ್ಕೆ ಪ್ರಜಾಕೀಯದ ಬಗ್ಗೆ ಏನಾರ ಅರಿವು ಅಂದ್ರೆ ವಿಚಾರನ ಹೇಳ್ತೀರಾ ಜನಕ್ಕೆ? ಪ್ರಜಾಕೀಯ ಅಂದ್ರ ಈಗ ಇಲ್ಲಿವರೆಗೆ ಯಾರು ಜನಗಳ ಕೈಯಾಗ ಅಧಿಕಾರ ಕೊಟ್ಟಿಲ್ಲ, ಯಾವ ಪಕ್ಷ ಆದ್ರೂ. ಯಾವುದೇ ಪಕ್ಷ ಗೆದ್ರುನು ಜನಗಳ ದುಡ್ಡಿಂದೇನೆ ಪಕ್ಷ ಮಾಡಿದ ಇದು ಆಗ್ತಿರತ್ತೆ ಈಗ ಎಲ್ಲ ಅಭಿವೃದ್ಧಿ. ಹಂಗಾಗಿ ಪ್ರತಿಯೊಂದು ಲೆಕ್ಕ ಯಾರು ತೋರ್ಸಲ್ಲ, ಇಲ್ಲಿವರೆಗೆ ಯಾವ್ದು ಟ್ರಾನ್ಸ್ಪರೆಂಟ್ ಆಗಿ ಯಾವ್ದು ಆಗಿಲ್ಲ. ಈಗ ಪ್ರಜಾಕೀಯ ಪಕ್ಷ ಪ್ರತಿಯೊಬ್ಬ ಜನರದೇ ಇದು, ಜನಗಳ ನಿಂತು ಜನಗಳಿಗೆ ಕೆಲಸ ಮಾಡ್ಬೇಕು, ಜನಗಳ ಟ್ರಾನ್ಸ್ಪರೆಂಟ್ ಆಗಿ ಅವ್ರ ಲೆಕ್ಕ ಕೇಳ್ಬೇಕು, ಒಂದೊಂದು ರೂಪಾಯಿನ ದುಡ್ಡು ಲೆಕ್ಕ ತೋರ್ಸ್ಬೇಕು. ಏನಾಗೈತೆ ಇಲ್ಲ ಪ್ರತಿಯೊಂದು ಕೆಲಸ ಕೂಡ ಹಂಗೆ ಮಾಡ್ಬೇಕು. ಪ್ರಜಾಕೀಯ ಅನ್ನೋದು ಎಲ್ಲರಿಗೂ ಬೇಕಿದೆ. ಯಾಕಂದ್ರೆ ಪ್ರಜಾಕೀಯ ಅನ್ನೋದು ಒಬ್ಬ ಇನ್ನೊಬ್ರು ಇದು ನಿಂತಾರ ಬಂದು ಪ್ರಚಾರ ಮಾಡೋದಲ್ಲ, ಜನಗಳೇ ಪ್ರಚಾರ ಮಾಡ್ಬೇಕು. ಈ ಪ್ರಜಾಕೀಯ ಜನಗಳದ್ದೇ, ನಾವೇ ಪ್ರಚಾರ ಮಾಡ್ಬೇಕು, ನಾವೇ ಲೆಕ್ಕ ಕೇಳ್ಬೇಕು, ನಾವು ಒಬ್ಬರು ನಿಂದಿಸಿ ಓಟ್ ಹಾಕಿ ಕೆಲಸ ಮಾಡಿಸಬೇಕು. ಇನ್ನೊಂದು ವಿಚಾರ, ಪ್ರಜಾಕೀಯ ಅಂದ್ರೆ ಇದು ಬರೀ ಹೆಸರಲ್ಲ, ಮತ್ತೆ ಇದೊಂದು ಪಕ್ಷ ಅಲ್ಲ. ಜನಗಳಿಗೆ ಟ್ರಾನ್ಸ್ಪರೆನ್ಸಿಯಿಂದ ಏನೇನು ನಾವು ಏನೇ ಒಂದು ಅಭಿವೃದ್ಧಿ ಮಾಡ್ಬೇಕು ಅಂದ್ರೆ ಅದಕ್ಕೆ ಟ್ರಾನ್ಸ್ಪರೆನ್ಸಿಯಿಂದ ಒಂದು ಬಜೆಟ್ ಅಂತ ಮಾಡ್ತೀವಿ. ಆ ಬಜೆಟ್ ಕಂಪ್ಲೀಟ್ ಆಗಿ ಆ ಕಾರ್ಯಕ್ಕೆ ಮಾತ್ರ ಯೂಸ್ ಆಗ್ಬೇಕು, ಅದು ಕೂಡ ಟ್ರಾನ್ಸ್ಪರೆನ್ಸಿನೇ. ಹಾಗೆ ಅಣ್ಣ ತುಂಬಾ ಜನರಿಗೆ ಇಲ್ಲಿ ಬರೋರ್ಗೆ ವಿಚಾರ ಹೇಳ್ತಾ ಇರ್ಬೋದು. ಹಾಗೆ ಇಲ್ಲಿ ಸ್ಕ್ಯಾನರ್ ಇದೆ, ಹಾಗೆ ಪ್ರಜಾಕೀಯ ಸ್ಕ್ಯಾನರ್ಗಳನ್ನು ಇನ್ನೂ ಮಾಡ್ಬೋದು. ಇಲ್ಲಿ ನೋಡಿ UPP ಪ್ರಜಾಕೀಯದ್ದು ಸ್ಕ್ಯಾನರ್ನೇ. ತುಂಬಾ ಖುಷಿ ಆಗುತ್ತೆ. ದಯವಿಟ್ಟು ಆದಷ್ಟು ಜನನ್ನ ಏನು ನೀವು ಓಟ್ ಹಾಕ್ತಿರಲ್ಲ, ಒಂದ್ ದಿವಸ ಮಾತ್ರ ನಮ್ಗೆ ಸ್ವಾತಂತ್ರ್ಯ ಇರೋದು. ಆ ಒಂದು ದಿವಸ ಏನು ನಾವು ಓಟ್ ಹಾಕ್ತಿವಲ್ಲ, ಅವತ್ತೊಂದ್ ದಿವಸ ನೀವು ತುಂಬಾನೇ ಯೋಚನೆ ಮಾಡಿ ಯಾರು ನಿಮ್ಮ ಸಹಾಯಕ್ಕೆ ನಿಲ್ತಾರೆ, ಹಾಗೆ ನಿಮ್ಮ ಕ್ಷೇತ್ರದಲ್ಲಿ ಯಾರು ಕೆಲಸ ಮಾಡ್ತಾರೆ ಅಂತವ್ರಿಗೆ ದಯವಿಟ್ಟು ಓಟ್ ಹಾಕಿ ಗೆಲ್ಸಿ. ಹಾಗೆ ನೀವು ಬರೀ ಓಟ್ ಹಾಕೋದು ಅಷ್ಟೇ ಅಲ್ಲ, ಓಟ್ ಹಾಕಿದ ತಕ್ಷಣ ನೀವು ಕೂಡ ಕೆಲಸ ಮಾಡಿಸ್ಕೋಬೇಕು. ಅದೇ ಪ್ರಜಾಕೀಯ. ಇನ್ನೇನಾರು ಹೇಳೋದಿದೆಯಾ ಅಣ್ಣ? ಅದೇ ಪ್ರತಿ ಒಂದು ಪ್ರಜಾಕೀಯ ಅನ್ನೋದು ಎಷ್ಟು ಬೇಗ ಅರ್ಥ ಮಾಡ್ಕೊಂಡು ಅದನ್ನ ಪ್ರಜಾಕೀಯ ಬೆಂಬಲ ಮಾಡಿ ಓಟ್ ಹಾಕ್ತಾರೋ ಅಷ್ಟು ಬೇಗ ನಮ್ಮ ಕೈಯಾಗ ಟ್ರಾನ್ಸ್ಪರೆಂಟ್ ಕೆಲಸ ಆಗ್ತಾವ. ಇಲ್ಲ ನಾವು ನಮ್ಗೆ ಯಾಕೆ ಬೇಕು, ನಮ್ಮ ಮನೆ ನಾವು ನಮ್ ಇದಿದ್ದು ಸಾಕಂದ್ರ ನಾವ್ ಇಲ್ಲೇ ಇರ್ತೀವಿ. ಎಷ್ಟು ಬೇಗ ಜನ ಅದು ಅರ್ಥ ಮಾಡ್ಕೊಂಡು ಸರಿ ಐತೆ ಇಲ್ಲ ಅನ್ನೋದು ಅಷ್ಟು ಬೇಗ ನಾವು ಪ್ರಜೆಗೆ ಸಪೋರ್ಟ್ ಮಾಡ್ಬೇಕು. ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಮಾತ್ರ ಅದು ಬೇಗ ಜನರಿಗೆ ನಮ್ ಕೆಲ್ಸ ಬೇಗ ಆಗ್ತಾವ. ಇಲ್ಲ ನಮ್ಗೆ ಬ್ಯಾಡ ಅಂದ್ರೆ ನಾವ್ ಅಲ್ಲಿರ್ತೀವಿ. ಪ್ರತಿಯೊಬ್ಬ ಈಗ ಪಂಚಾಯತ್ ಎಲೆಕ್ಷನ್ ಬರ್ತಾರೆ, ಈಗ ಪ್ರತಿಯೊಬ್ಬ ಪಂಚಾಯತ್ ಎಲೆಕ್ಷನ್ ಆಗ ಪ್ರತಿಯೊಬ್ಬ ಯುವಕರು ನಿಂತು ಇದೇ ತರ ಪ್ರಜಾಕೀಯದ ಏನು ಸಿದ್ಧಾಂತ ಐತಲ್ಲ ಅದೇ ಸಿದ್ಧಾಂತ ಇಟ್ಕೊಂಡು ಈಗ ಪಂಚಾಯತ್ ಎಲೆಕ್ಷನ್ ನಿಂತು ಅದೇ ತರ ಕೆಲಸ ಮಾಡಿ ತೋರಿಸಿದ್ರ ಪ್ರತಿಯೊಂದು ಹಳ್ಳಿಯಿಂದ ಸ್ಟಾರ್ಟ್ ಆಗ್ಬೇಕಿತ್ತು ಪ್ರಜಾಕೀಯ ಅನ್ನೋದು. ಪ್ರತಿಯೊಂದು ಹಳ್ಳಿಯಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ಇದೇ ತಾಲೂಕು ಜಿಲ್ಲೆ ಇಡೀ ಕರ್ನಾಟಕನೇ ಪ್ರಜಾಕೀಯ ಅನ್ನೋದು ಅಲ್ಲೆಲ್ಲ ಜನರಿಗೆ ಮನೆ ಮುಟ್ಕೊಂಡ್ ಹೋದತ್ತ. ಅದ್ ಹೆಂಗ್ ಕೆಲಸ ಮಾಡ್ಬೇಕು, ಯಾವ ತರ ಕೆಲಸ ತೋರ್ಸ್ಬೇಕು, ಜನರಿಗೆ ಎಷ್ಟು ದುಡ್ಡು ಬಂದೈತಿ ಪ್ರತಿಯೊಂದು ಲೆಕ್ಕ ತೋರ್ಸ್ಬೇಕು ಜನರಿಗೆ. ಯಾಕಂದ್ರೆ ಇದೆಲ್ಲ ಜನದೇ ದುಡ್ಡು, ಒಂದೊಂದು ರೂಪಾಯಿನೂ ಜನಗೋದೇ ದುಡ್ಡು. ಅಲ್ಲಿ ಅಧ್ಯಕ್ಷ ಆಗ್ಲಿ, ಉಪಾಧ್ಯಕ್ಷ ಆಗ್ಲಿ, ಒಬ್ಬ ಸದಸ್ಯ ಆಗ್ಲಿ, ಪ್ರತಿಯೊಂದು ಯಾರು ಗೌರ್ಮೆಂಟ್ ಕೆಲಸ ಮಾಡ್ತಾರ ಅವರೆಲ್ಲ ಒಬ್ಬ ಪ್ರಜೆ ಕೈಯಿಂದ ಒಂದೊಂದು ರೂಪಾಯಿನೂ ಅವರಿಗೆ ನಾವು ಸಂಬಳ ಕೊಡ್ತಿರೋದು. ಇಲ್ಲಿ ಬರ್ಬೇಕಾಗಿರೋದು MP MLA ಯಾರಾಗ್ಲಿ ಒಬ್ಬ ಪ್ರಜೆನಿಕಾಗಿ ಕೆಲಸ ಮಾಡಬೇಕು, ಅವ್ರೊಬ್ಬ ಕಾರ್ಮಿಕ ಆಗಿರ್ಬೇಕು. ಓಕೆ, ನಮಗೂ ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ಈ ತರ ವಿಚಾರಗಳನ್ನ ನಾವು ನಮ್ಮ ಕಿವಿಯಾರೆ ಕೇಳಿದಾಗ ನಮ್ಗೆ ಇನ್ನೂ ಖುಷಿ ಆಗುತ್ತೆ. ಯಾಕಂದ್ರೆ ಪ್ರಜಾಕೀಯ ನಾವು ಕೂಡ ನಮ್ಮ ಮೈಸೂರಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾ ಇದ್ವು, ತುಂಬಾನೇ ಚೆನ್ನಾಗಿ ನಾವು ಕೂಡ ಪಬ್ಲಿಸಿಟಿ ಎಲ್ಲ ಮಾಡ್ತಾ ಇದೀವಿ. ನೋಡೋಣ, ಇವತ್ತಲ್ಲ ನಾಳೆ ಪ್ರಜಾಕೀಯ ಆಡಳಿತ ಬರುತ್ತೆ. ಹಾಗೆ ಈ ಏನ್ ಸೊಸೈಟಿ ಅನ್ನೋದಿದೆ, ಏನ್ ಹಾಳಾಗ್ತಾ ಇದೆಯಲ್ಲ ಅದನ್ನ ಮತ್ತೆ ಚೇತರಿಸ್ಕೊಂಡು ಮುಂದೊಂದ್ ದಿವಸ ಗಟ್ಟಿ ಬಂಡೆಯಾಗಿ ನಿಲ್ಲುತ್ತೆ. ಆಗ ಎಲ್ಲಾ ಜನಕ್ಕೂ ಒಳ್ಳೇದಾಗುತ್ತೆ, ಸೊಸೈಟಿ ಕೂಡ ಒಳ್ಳೇದಾಗುತ್ತೆ. ಜೈ ಪ್ರಜಾಕೀಯ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ, ನಮ್ಮಿಂದ ನಮಗಾಗಿ